ನಾನು ರೇವಣ ಸಿದ್ದಪ್ಪ ಅಂತ ಹೇಳಿ ಕರ್ನಾಟಕ ರಾಜ್ಯ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಒಕ್ಕೂಟದ ಅಧ್ಯಕ್ಷನಾಗಿದ್ದೇನೆ. ಇವರು ವರುಣಾಚಾರ್ಯ ಅಂತ ಹೇಳಿ ನಮ್ಮ ಸಂಘಟನೆ ಕಾರ್ಯದರ್ಶಿಯಾಗಿದ್ದಾರೆ. ಇವರು ರಾಜು ಕಣಕಲ್ ಅವರು ಅಂತ ನಮ್ಮ ಒಕ್ಕೂಟದ ನಿರ್ದೇಶಕರಾಗಿದ್ದಾರೆ. ಇವತ್ತಿನ ಉದ್ದೇಶ ಏನು ಅಂತ ಹೇಳಿದ್ರೆ 5 ಮತ್ತು 8, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಪಬ್ಲಿಕ್ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಸಂಘಟನೆಯಿಂದ ಎಲ್ಲ ಕೋರ್ಟಿಗೆ ಹೋಗಿ ಬೇಡ ಅಂತ ನಿಲ್ಲಿಸಿದ ನಂತರ ಸಹ ವೈಯಕ್ತಿಕವಾಗಿ ಅದನ್ನು ತೆಗೆದುಕೊಂಡು ಮತ್ತೆ ಅದನ್ನು ಬೈ ಫೋರ್ಸ್ ಆಗಿ ಮತ್ತು 5, 8, 9ನೇ ತರಗತಿಗೆ ಶಾಲಾ ಮಟ್ಟದಲ್ಲಿಯೇ ಪರೀಕ್ಷೆ ಮಾಡಿದ್ದಾರೆ. ಈ ಪರೀಕ್ಷೆಗೆ ಹೌದು, ಹಾಂ, ಬೇಡ ಅಂತ ನಿಲ್ಲಿಸಿತ್ತು ಕೋರ್ಟು. ಹಾಂ, ಹೈಕೋರ್ಟ್ ಫಸ್ಟ್ ಬೆಂಚಲ್ಲಿ ನಮಗೆ ಬೇಡ ಅಂತ ಕೊಟ್ಟಿದ್ರು. ಮತ್ತು ಹೈಕೋರ್ಟಿಗೆ ಹೋಗಿ ನಾವು ಅದನ್ನು ಮತ್ತೆ ನಿಲ್ಲಿಸಿದ ಮೇಲೆ ಹೈಕೋರ್ಟಿನ 2ನೇ ಪೀಠದಲ್ಲಿ ಅದನ್ನು ತಗೊಂಡು ಬಂದು ಬೈ ಫೋರ್ಸಿಬಲ್ ಆಗಿ ಮಾಡಿದ್ದಾರೆ. ಆಯಿತು, ನಾವು ಯಾವುದೇ ಕಾರಣಕ್ಕೂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಲ್ಲ. ನಾವು ಕಾನೂನಿಗೆ ಬೆಲೆ ಕೊಡ್ತೀವಿ. ಆದರೆ ಶಿಕ್ಷಣ ಇಲಾಖೆ ಹೇಳಿರೋದು ಏನು ಅಂತ ಹೇಳಿದ್ರೆ 5 ಮತ್ತು 8, 9ರ ಮಕ್ಕಳಿಗೆ ಪಬ್ಲಿಕ್ ಪರೀಕ್ಷೆ ಮಾಡ್ತೀನಿ ಅಂತ. ಪಬ್ಲಿಕ್ ಪರೀಕ್ಷೆ ಅಂತ ಹೇಳಿದ್ರೆ ಇದುವರೆಗೂ SSLC ಎಕ್ಸಾಮ್ ಯಾವ ರೀತಿ ನಡೀತಿದೆ ಅದೇ ಸಿಸ್ಟಮಲ್ಲಿ ನಡೆದಾಗ ಮಾತ್ರ ಅದನ್ನು ಪಬ್ಲಿಕ್ ಪರೀಕ್ಷೆ ಅಂತ ಹೇಳ್ತಾರೆ. ಅದು ಬಿಟ್ಬಿಟ್ಟು ಇವರು ಅದನ್ನು ಗಲಾಟೆ ಆದ ಮೇಲೆ ಕೋರ್ಟಿಂದ ಸ್ಟೇ ಪಡೆದ ಮೇಲೆ ಮೌಲ್ಯಾಂಕನ ಅಂತ ಹೇಳಿ ತಿರುಗಿಸಿ ನಮ್ಮ ಶಾಲೆಗಳಲ್ಲಿ ಬೇರೆ ಶಾಲೆಯಿಂದ ಶಿಕ್ಷಕರಂತರಿಗೆ ಎಕ್ಸಾಮ್ ಮಾಡಿದರು. ಇದು ಓಕೆ, ಸರಿ. ಆದರೆ ವ್ಯಾಲ್ಯೂಯೇಷನ್ ಮಾಡೋ ರೀತಿ ಅವರು ಸರಿ ಇರಲಿಲ್ಲ. ಏನಂದರೆ ಕೀ ಆನ್ಸರ್ ಕೊಟ್ಟಿದ್ರು. ಕೀ ಆನ್ಸರ್ ಕೊಟ್ಟಾಗ ಅದರಲ್ಲಿ ರೀತಿ ನೀತಿಗಳಿರುತ್ತೆ. 1 ಲೈನ್ ಬರೆದ್ರು ಮಗುಗೆ ಮಾರ್ಕ್ಸ್ ಕೊಡಬೇಕು ಅಂತ. ಆದರೆ ಕೆಲವು ಕಡೆ 1 ಲೈನ್ ಬರೆದಂಥ ಮಕ್ಕಳಿಗೆ ಮಾರ್ಕ್ಸ್ ಕೊಟ್ಟಿಲ್ಲ, ಅರ್ಧ ಲೈನ್ ಬರೆದಂಥ ಮಕ್ಕಳಿಗೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದನ್ನು ವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ಒಂದು ರಿಜಿಸ್ಟ್ರಲ್ಲಿ ಅದನ್ನು ಎಂಟ್ರಿ ಆಗಬೇಕು. ಯಾವ್ಯಾವ ಶಾಲೆಯ ಮಕ್ಕಳು ಎಷ್ಟೆಷ್ಟು ಮಾರ್ಕ್ ತೆಗೆದ್ರು, ಮಗುವಿನ ಹೆಸರು, ಯಾವ ಶಾಲೆ ದಾಖಲಾತಿ ಇರಬೇಕು. ಅದು ಯಾವುದೇ ದಾಖಲಾತಿ ಇಲ್ಲದರೆ ವ್ಯಾಲ್ಯೂಯೇಷನ್ ಮಾಡಿದ್ದನ್ನ ಪೇಪರ್ ನಮಗೆ ಕೊಟ್ಟರು. ನಾವು ಮತ್ತೆ ಹೋಗಿ ಇಲ್ಲಿ BO ಅವ್ರ ಆಫೀಸಲ್ಲಿ ಕೇಳಿದಾಗ ಇಲ್ಲ, ನೀವೇ ಇದನ್ನು ವಿಶ್ಲೇಷಣೆ ಮಾಡ್ಕೊಂಡು ಮಾರ್ಕ್ಸು ಅನುವು ಮಾಡ್ಕೊಳ್ಳಿ ಅಂತ ಹೇಳಿದರು. 1. 2ನೇ ವಿಚಾರ ಏನು ಅಂದರೆ ಯಾವುದೇ ಪಬ್ಲಿಕ್ ಪರೀಕ್ಷೆ ಆದ ನಂತರ ಅದಕ್ಕೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಜಾಸ್ತಿ ಬಂದಿದೆ, ತಪ್ಪು ಒಪ್ಪುಗಳಿಗೆ ಇದು ರಿವ್ಯಾಲ್ಯೂಯೇಷನ್ ಅಂತ ಒಂದು ಪ್ರೋಸೆಸ್ ಇರುತ್ತೆ. ಆ ರಿವ್ಯಾಲ್ಯೂಯೇಷನ್ ಪ್ರೋಸೆಸ್ ಇಲ್ಲಿ ಇಲ್ಲ. ರಿವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಸೊ ಈ ರೀತಿ ಎಕ್ಸಾಮ್ಗಳು ಮಾಡುವ ಅವಶ್ಯಕತೆ ಇತ್ತೆ ಅಂತ ಹೇಳಿ ನಾವು ಇದನ್ನು ಮತ್ತೊಮ್ಮೆ ಈ ರೀತಿ ಎಕ್ಸಾಮ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೀವಿ. ಓದುವಂತ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಬೇಕು ಅನ್ನೋದು ಕೂಡ ಒಂದು ಕಡೆ ಕೂಗಿದೆ. ಆದರೆ ನೀವು ಈ ನೀತಿಯನ್ನು ಬದಲಾವಣೆ ಮಾಡಬೇಕು ಅನ್ನೋದು ಕೂಡ ನಿಮ್ಮ ಸಂಸ್ಥೆ ಇದೆಯಲ್ಲ, ಅದಕ್ಕೆ ಸರ್ ಇದಕ್ಕೆ ಉತ್ತರ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ಯಾವುದೇ ಮಕ್ಕಳನ್ನು ಫೇಲ್ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಹತ್ರ ಇದ್ದಾಗ ಯಾವುದೇ ಮಗುವನ್ನು ಫೇಲ್ ಮಾಡಬಾರ್ದು ಅಂತ ಅದೇ ಕಾನೂನು ಹೇಳಬೇಕಾರೆ ಮತ್ತೆ 2ನೇ ಮೌಲ್ಯಾಂಕನ, 3ನೇ ಮೌಲ್ಯಾಂಕನ ಅಥವಾ ಪಬ್ಲಿಕ್ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲಲ್ಲ ಸರ್. ಅವಶ್ಯಕತೆ ಏನಿದೆ? ಕೇಂದ್ರ ಸರ್ಕಾರದ ಯೋಜನೆ ರಾಷ್ಟ್ರೀಕೃತವಾಗಿ ಅಂದ್ರೆ ಏನು 8, 9 SSLC ಏನಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಮಾಡಬೇಕು ಅಂತ ಕೇಂದ್ರ ಸರ್ಕಾರನ ಆದೇಶ ಇದ್ದಾಗ ಅದು ರಾಜ್ಯ ಸರ್ಕಾರಗಳು ಕೂಡ ಪರಿಪಾಲನೆ ಮಾಡಬೇಕಾಗುತ್ತೆ ಏನೋ. ಸರಿ, ಆಯಿತು, ಕಾನೂನಿಗೆ ಬೆಲೆ ಕೊಡ್ತೀವಿ ನಾವು. ಇದೇ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ಮಗುವಿನ ಮೇಲೆ ಪರಿಣಾಮ ಬೀರಲಿಕ್ಕೆ ಕಾರಣಗಳು ಇರ್ತವೆ. ಆ ಕಾರಣಗಳಲ್ಲಿ ನಮ್ಮದೇ ರಾಜ್ಯ ಮಟ್ಟದ ಸಂಸ್ಥೆಯಾದ ನಿಮಾನ್ ಸಂಸ್ಥೆಯವರು ಇದಕ್ಕೆ ಲೆಟ್ರ್ ಕೊಟ್ಟಿದ್ದಾರೆ. ಸೊ 5ನೇ ಕ್ಲಾಸಿನ ಮಕ್ಕಳಿಗೆ ಈ ಪಬ್ಲಿಕ್ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಆ ಮಕ್ಕಳ ಬುದ್ಧಿಮಟ್ಟ ಪಬ್ಲಿಕ್ ಪರೀಕ್ಷೆ ಎದುರಷ್ಟು ಒಂದು ದೃಢವಾಗಿರುವುದಿಲ್ಲ. ಇದನ್ನು ಮಾಡಬೇಡಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದ ನಿಮಾನ್ ಸಂಸ್ಥೆಯವರೇ ಇದನ್ನು ಕೊಟ್ಟರು ಸಹ ವೈಯಕ್ತಿಕವಾಗಿ ಇದನ್ನು ತಗೊಂಡು ಮತ್ತೆ ಪಬ್ಲಿಕ್ ಎಕ್ಸಾಮ್ ಮಾಡಿದ್ದಾರೆ. ಪಬ್ಲಿಕ್ ಎಕ್ಸಾಮ್ ಮಾಡಿದರೂ ಸಹ ಇದು ಪಬ್ಲಿಕ್ ಎಕ್ಸಾಮ್ ರೀತಿಯಲ್ಲಿ ಇರುವುದಿಲ್ಲ. ಸೊ ಅನುದಾನಿತ ಶಿಕ್ಷಣ ಸಂಸ್ಥೆಯನ್ನು ಕೇಳಿದೆ. ಅಂದ್ರೆ ಈಗಿನ ಸಚಿವರು, ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಧು ಬಂಗಾರಪ್ಪನವರಾಗಲಿ, ಹಿಂದೆ ಇದ್ದಂತ ನಾಗೇಶ್ ಅವರು ಅವರು ಕೂಡ ಮಾಡ್ಬೋದಾಗಿತ್ತಲ್ಲ ಅಂದಿನ ಸರ್ಕಾರದಲ್ಲಿ ಇದ್ದಾಗ ಕೂಡ ಅಂತ.
ಅಂದಿನ ಸರ್ಕಾರದಿಂದ ಬಂದಂಥ ವ್ಯವಸ್ಥೆನೇ ಇದು ಈ ಸರ್ಕಾರದಿಂದ ಬಂದಂಥ ವ್ಯವಸ್ಥೆ ಅಲ್ಲ, ಹಿಂದಿನ ಸರ್ಕಾರದಿಂದ ಬಂದಂಥ ವ್ಯವಸ್ಥೆಯಲ್ಲೇ ಇದು ಬಂದಿದ್ದು. ಆದರೆ ಅವರು ಅದನ್ನು ತಡೆ ಹಿಡಿದಾಗ, ಕೋರ್ಟ್ ತಡೆ ಹಿಡಿದಾಗ ನಿಮ್ಮಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿ ಶಾಲಾ ಮಟ್ಟದಲ್ಲಿ ಮುಗಿಸಿದ್ರು. ಇವರು ಪಬ್ಲಿಕ್ ಪರೀಕ್ಷೆನ ಹೊರಗಡೆಯಿಂದ ಶಿಕ್ಷಕರನ್ನ ತರಿಸಿ ರೂಮ್ ಇನ್ವಿಜಿಲೇಟರಾಗಿ ಮಾಡಿದರು ಅಷ್ಟೇ. ಆದರೆ ನಂತರದ ಕೆಲಸಗಳನ್ನು ಪಬ್ಲಿಕ್ ಪರೀಕ್ಷೆ ರೀತಿಯಲ್ಲಿ ಮಾಡಲಿಲ್ಲ. ಯಾವುದೇ ಒಂದು ವ್ಯಾಲ್ಯುವೇಷನ್ ಆಗಲಿ ಅಥವಾ ಕೀ ಆನ್ಸರಲ್ಲಿ ಫುಲ್ ಮಾರ್ಕ್ಸ್ ಕೊಡೋದು, ಹಾಫ್ ಮಾರ್ಕ್ಸ್ ಕೊಡೋದು, ಪ್ರತಿಯೊಂದಕ್ಕೂ ಸ್ಟೇಜ್ ಬೈ ಸ್ಟೇಜ್ ಇರುತ್ತೆ. ಅದನ್ಯಾವುದು ಪರಿಪೂರ್ಣ ಮಾಡಲಿಲ್ಲ. ಮತ್ತು ನಮಗೆ ಕೊಟ್ಟಂಥ ಆನ್ಸರ್ ಶೀಟ್ಗಳನ್ನ ನಮಗೆ ವಾಪಸ್ ಕೊಟ್ಟು ಕೊಡುವ ಮುಂಚೆ ಅವರು ಯಾವುದೇ ಒಂದು ಸರ್ಕಾರಿ ದಾಖಲೆಯಲ್ಲಿ ನಮ್ಮ ಶಾಲೆಯ ಮಕ್ಕಳ ಹೆಸರಲ್ಲಾಗಲಿ ಅಥವಾ ಮಾರ್ಕ್ಸನ್ನಾಗಲಿ ಎಂಟ್ರಿ ಮಾಡ್ಕೊಳ್ಳಿಲ್ಲ. ಸೊ ಇದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆಯುವ ಸಂದರ್ಭದಲ್ಲಿ 5, 8, 9 ಪಾಠ ಮಾಡಿದಂಥ ಶಿಕ್ಷಕರನ್ನ ಪರೀಕ್ಷೆಗೆ ನೇಮಕವನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಕಡೆಗೆ ಇಲ್ಲಿ ಎಕ್ಸಾಮ್ಸ್ ಡ್ಯೂಟಿಯನ್ನು ಮಾಡಬೇಕು, ಅಲ್ಲಿ ಪರೀಕ್ಷೆಯನ್ನು ವ್ಯಾಲ್ಯೂ ಅಲ್ಲ. ಹೌದು, ಹೇಳ್ತೀನಿ ಕೇಳಿ ಸರ್. ಈಗ ಪಬ್ಲಿಕ್ ಪರೀಕ್ಷೆಯಲ್ಲಿ 5, 8, 9 ನೀವು ಪಬ್ಲಿಕ್ ಪರೀಕ್ಷೆ ಅಂತ ಮಾಡಿದ್ರಲ್ವಾ. ಈಗ ಫಾರ್ ಎಕ್ಸಾಂಪಲ್ಲು ಈಗ ನಾಳೆ ದಿನ ಒಂದು ಇಂಗ್ಲೀಷ್ ಎಕ್ಸಾಮ್ ಇದೆ. SSLC ಮಕ್ಕಳಿಗೆ ಇಂಗ್ಲೀಷ್ ಪೇಪರ್ ಇದೆ ನಾಳೆ. ಇಂಗ್ಲೀಷ್ ಪೇಪರ್ ಇದ್ದಂತಾಗ ನಮ್ಮ ಶಾಲೆಯ ಮಕ್ಕಳನ್ನು ಇವತ್ತು ಹಿಂದಿನ ನಾವು ಶಾಲೆಗೆ ಕರೆಸ್ಕೊಂಡು ನಮ್ಮ ಇಂಗ್ಲೀಷ್ ಮಾಸ್ಟ್ರಿಂದ ಕೆಲವು ಸಲಹೆ ಸೂಚನೆ ಕೊಡ್ತೀವಿ. ಎಕ್ಸಾಮಲ್ಲಿ ಈ ರೀತಿ ಬರೀರಿ, ಗಾಬರಿ ಆಗಬೇಡಿ, ಏನೋ ಒಂದು ಅವರ ಒಂದು ಸಲಹೆ ಸೂಚನೆಯನ್ನು ಪಾಲನೆ ಮಾಡಿ ಮಕ್ಕಳಿಗೆ ಧೈರ್ಯ ತುಂಬುವಂಥ ಒಂದು ಕೆಲಸ ಮಾಡ್ತೀವಿ. ಸೊ ಅದೇ ಮಾಸ್ಟರ್ನ ಇವತ್ತು ನಾಳೆ ನಾವು ಎಕ್ಸಾಮ್ ಇರೋವಂಥ ಟೀಚರ್ಗಳು, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇರೋವಂಥ ಟೀಚರ್ಗಳಿಂದ ಇವತ್ತು ನಮ್ಮ ಮಕ್ಕಳಿಗೆ SSLC ಮಕ್ಕಳಿಗೆ ನಾವು ಸಲಹೆ ಸೂಚನೆ ಕೊಡುವಂಥ ಕಾರ್ಯದಲ್ಲಿ ಅವ್ರನ್ನ ವ್ಯಾಲ್ಯೂಯೇಷನ್ ಕರ್ಕೊಂಡು ಹೋದಾಗ ನಮ್ಮ ಶಾಲೆಯ SSLC ಮಕ್ಕಳಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಅಂದರೆ ನೀವು ಸರ್ಕಾರ ಕೋರ್ಟ್ ಆದೇಶದ ಬಗ್ಗೆ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನೀವು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳೋದಾದರೆ SSLCಯ ಪಬ್ಲಿಕ್ ಪರೀಕ್ಷೆಯಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅದೇ ರೀತಿ ವ್ಯವಸ್ಥೆಯೊಂದಿಗೆ ನೀವು ಮಾಡಬೇಕಾಗಿ ಬರುತ್ತೆ. ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ರಾಜು ಕಣಗಂಡರ್ ಅಂತೇಳಿ. ಈಗ ಮೊನ್ನೆ ತಾನೇ ನಡೆದಂತಹ 5, 8, 9ನೇ ತರಗತಿಯ ಮೌಲ್ಯಾಂಕನ ವ್ಯವಸ್ಥೆ ಏನು ಇವತ್ತು ಸರ್ಕಾರದಿಂದ ನಡೀತಾ ಇದೆ, ಇದು ಕ್ರಮಬದ್ಧವಾಗಿ ನಡೀತಾ ಇಲ್ಲ ಅಂಥೇಳಿ ನಮ್ಮದು ಒಂದು ಆಪಾದನೆ ಇದೆ. ಯಾಕೆ ಆಪಾದನೆ ಅಂತ ಹೇಳಿದರೆ, ಪೋಷಕರು ಗುಣಮಟ್ಟದ ಶಿಕ್ಷಣ ನೀಡಲಿ ಅಂಥೇಳಿ ನಮ್ಮಂಥ ಶಾಲೆಗಳಿಗೆಲ್ಲ ಕಳಿಸಿರ್ತಾರೆ. ನಾವು ಆ ರೀತಿಯಾದಂತಹ ಶಿಕ್ಷಣವನ್ನು ಬಹಳ ಅತ್ಯುತ್ತಮವಾಗಿ ನೀಡ್ತಾ ಬಂದಿದ್ದು, ಈಗ ಮಕ್ಕಳಲ್ಲಿ ಭ್ರಮೆ ಹುಟ್ಟಿಸುವಂಥ, ಭಯ ಹುಟ್ಟಿಸುವಂಥ ಈ ವ್ಯವಸ್ಥೆಯನ್ನು ರದ್ದುಪಡಿಸಬೇಕು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಅಂತ ಹೇಳಿದರೆ, ಈಗ ಸರ್ಕಾರದ ಕಾನೂನು ಮೊರೆ ಹೋಗಿ ಸರ್ಕಾರ ಇವತ್ತು ಆದೇಶ ತಗೊಂಡು ಬಂದು ಪರೀಕ್ಷೆಗಳನ್ನ ನಡೆಸಲಿಕ್ಕೆ ವ್ಯವಸ್ಥೆ ಮಾಡಿದೆ. ಆದರೆ ಪರೀಕ್ಷೆ ನಡೆಸಿರುವಂತಹ ರೀತಿ ಇವತ್ತು ಸರಿಯಾಗಿಲ್ಲ. ಏನು ಸರಿಯಾಗಿಲ್ಲ ಅಂದರೆ, ಎಲ್ಲ ಕ್ರಮಬದ್ಧವಾಗಿ ಶಿಕ್ಷಕರನ್ನು ನೇಮಕ ಮಾಡಿ ಶಾಲೆಗಳಲ್ಲಿ ಪರೀಕ್ಷೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಉತ್ತರ ಪತ್ರಿಕೆಗಳನ್ನು ಒಂದು ಕಡೆ ವ್ಯಾಲ್ಯೂಷನ್ ಮಾಡಿಸ್ತಾರೆ. ಆ ವ್ಯಾಲ್ಯೂಷನ್ ಮಾಡಿಸಿದಂತಹ ಪತ್ರಿಕೆಗಳಲ್ಲಿ ಸಾಕಷ್ಟು ತಪ್ಪುಗಳಿದ್ದಾವೆ. ಟೋಟಲ್ಲು ಸರಿ ಇಲ್ಲ. ಟೋಟಲ್ ಮಾರ್ಕ್ಸನ್ನು ಬಿಟ್ಟಿದ್ದಾರೆ. ಹೆಚ್ಚಿಗೆ ಮಾರ್ಕ್ಸ್ಗಳನ್ನ ಹಾಕಬೇಕಾದ ಸಂದರ್ಭದಲ್ಲಿ ಮಾರ್ಕ್ಸ್ಗಳನ್ನು ಹಾಕಿಲ್ಲ. ಈ ಮಾರ್ಕ್ಸ್ ಕೊಟ್ಟಂಥ ಪಟ್ಟಿಯನ್ನು ಅವರೆಲ್ಲೂ ಕೂಡ ಅದನ್ನು ಇಟ್ಕೊಳ್ಳೋಂಥ ವ್ಯವಸ್ಥೆ ಆಗಿಲ್ಲ. ಈಗ ನಾವು ಪೋಷಕರಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಪತ್ರಿಕೆಯನ್ನು ಕೊಟ್ಟಾಗ ಉತ್ತರ ಪತ್ರಿಕೆಗಳಿರುವ ತಪ್ಪುಗಳನ್ನು ನಮಗೆ ಕೇಳಿದಾಗ ನಮ್ಮಲ್ಲಿ ಉತ್ತರ ಇಲ್ಲದ ಆಗುತ್ತೆ. ಈ ವಿಷಯವನ್ನು ಕುರಿತು ನಾವು ಮಾನ್ಯ ಶಿಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇವತ್ತೇನು ನಮಗೆ ರಿವ್ಯಾಲ್ಯೂಷನ್ ಆಗಲಿ, ಟೋಟ್ಲಿಂಗ್ ಆಗಲಿ ಈ ವ್ಯವಸ್ಥೆಗಳನ್ನ ಮಾಡಿಸ್ಕೊಡಿ ಅಂತ ಕೇಳಿದರೆ ನಮ್ಮಲ್ಲಿ ಅದು ಮಾಡಲಿಕ್ಕೆ ಬರೋದಿಲ್ಲ. ನೀವು ನಿಮ್ಮ ಹಂತದಲ್ಲಿ ಅದನ್ನ ಮಾಡಿಕೊಳ್ಳಿ ಅಂತೇಳಿ ನಮಗೆ ಮೌಖಿಕವಾದಂಥ ಆದೇಶವನ್ನು ಕೊಡ್ತಾರೆ. ಆದರೆ ಸರ್ಕಾರ ಇಷ್ಟೊಂದು ಹಣ ಖರ್ಚು ಮಾಡಿ ವ್ಯವಸ್ಥಿತವಾಗಿ ಕೋರ್ಟ್ಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊಂಬಂದಂತಹ ಈ ಒಂದು ವ್ಯವಸ್ಥೆ, ಪರೀಕ್ಷೆ ನಡೆಸಿದ ಮೇಲೆ ನಾವೇ ಅದಕ್ಕೆ ಮೌಲ್ಯಾಂಕನ ಮಾಡ್ಕೊಳ್ಳೋದು, ನಾವೇ ಹೆಚ್ಚುವರಿ ಅಂಕಗಳನ್ನ ಹಾಕ್ಕೊಳ್ಳೋದು ಅಥವಾ ನಾವೇ ತಿದ್ದುಪಡಿ ಮಾಡ್ಕೊಳ್ಳೋಂಥದ್ದು ಅವರು ಆದೇಶ ಮಾಡಿದರೆ ಇದು ಎಷ್ಟು ಮಟ್ಟಕ್ಕೆ ಸರಿ? ಆದರೆ ಇಂಥ ವ್ಯವಸ್ಥೆ ಮಾಡಲಿಕ್ಕೆ ಆ ಒಂದು ಸರ್ಕಾರದ ನೀತಿ ಅವಶ್ಯಕತೆ ಇತ್ತಾ? ಯಾವುದೇ ಮಗುವನ್ನು ಫೇಲ್ ಮಾಡೋಂಗಿಲ್ಲ, ಪಾಸ್ ಮಾಡಬೇಕು ಅಂತ ಹೇಳ್ತಾರೆ. 0 ಬರೆದಿರೋಂಥ ಮಗುನ ನಾವು ಏನು ಮಾಡಬೇಕು? ಮತ್ತು ಉತ್ತರ ಪತ್ರಿಕೆಯಲ್ಲಿ ಸರಿಯಾಗಿ ಪ್ರಶ್ನೆಗಳನ್ನು ಗಮನಿಸಿ ಉತ್ತರ ಬರೆದಂಥ ವ್ಯಕ್ತಿ ಮಗುವಿಗೂ ಈ ಮಗುವಿಗೂ ವ್ಯತ್ಯಾಸವನ್ನು ಹೆಂಗೆ ನೀವು ಗುರುತಿಸ್ತೀರಿ? ಸರ್ಕಾರ ಕೋರ್ಟ್ಗೆ ಹೋಗಿ ಆದೇಶವನ್ನು ಮಾಡಿಸ್ಕೊಂಡ್ಬಂದು ನಾವು ಸದೃಢರಾಗಲಿ ಅನ್ನುವಂಥ ಪ್ರಶ್ನೆಯನ್ನು ನಮ್ಮಲ್ಲಿ ಹೇಳ್ತಾರೆ. ಆದರೆ ಪ್ರತಿ ಮಗುವಿಗೆ
ಪಬ್ಲಿಕ್ ಪರೀಕ್ಷೆ ಅಂದಾಗ ಒಂದು ಭಯ ಸೃಷ್ಟಿಯಾಗುತ್ತೆ. ಈ ವಯಸ್ಸಲ್ಲಿ ಆ ಮಗುವಿನ ಬುದ್ಧಿಮಟ್ಟ ಸದೃಢವಾಗಿರೋದಿಲ್ಲ. ಇಂಥ ಸದೃಢವಾಗಿ ಆಗಿಲ್ಲ ಅನ್ನೋದಕ್ಕೆ ಮಾನಸಿಕ ತಜ್ಞರಿಂದನೂ ಕೂಡ ಸಲಹೆಗಳನ್ನ ತಗೊಂಡಿದ್ದೀವಿ. ಹಿಂಗಿದ್ದೂ ಕೂಡ ಆ ಮಕ್ಕಳಿಗೆ ಪರೀಕ್ಷೆ ನಡೆಸೋದ್ರಿಂದ ಬಹಳಷ್ಟು ಹಿನ್ನಡೆ ಆಗುತ್ತೆ. ಎಷ್ಟೋ ಮಕ್ಕಳು ಇಲ್ಲಿಂದ ಶಿಕ್ಷಣವನ್ನು ವಂಚಿತರಾಗ್ತಾರೆ, ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಕಲೀಲಿಕ್ಕೆ ಆಗೋದಿಲ್ಲ, ನಾವು ಪಬ್ಲಿಕ್ ಪರೀಕ್ಷೆಯಲ್ಲಿ ಪಾಸಾಗೋಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಅವರ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸ್ತಾ ಇದ್ದಾರೆ. ಇದಕ್ಕೆ ಸರ್ಕಾರನೇ ನೇರವಾಗಿ ಹೊಣೆ ಆಗುತ್ತೆ. ಕೊನೆಯದಾಗಿ ಸರ್ಕಾರದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರಿಗೆ ಏನನ್ನ ತಮ್ಮ ಸಂಸ್ಥೆಯವರು ಅಥವಾ ಕಮಿಟಿಯವರು ಸಂಘದವರು ಹೇಳಲಿಕ್ಕೆ ಬಯಸ್ತೀವಿ? ಯಾವುದೇ ಸಚಿವರು ಹಠಕ್ಕೆ ಬಿದ್ದು ಶಿಕ್ಷಣ ನೀತಿಯನ್ನು ಬದಲಾವಣೆ ಮಾಡುವಂಥದ್ದು ಅಥವಾ ಶಿಕ್ಷಣದ ಹೊರೆಯನ್ನು ಹೊರಿಸುವಂಥದ್ದು ಸರಿಯಲ್ಲ. ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ಖರ್ಚು ವೆಚ್ಚವನ್ನು, ಹಣವನ್ನು ಖರ್ಚು ಮಾಡ್ತಾ ಇದೆ. ಆ ಖರ್ಚು ಮಾಡಿದ ಹಣ ಉಪಯೋಗ ಆಗಬೇಕು ಅಂತ ಹೇಳಿದರೆ ಸರಿಯಾದ ಕ್ರಮದಲ್ಲಿ ಮಕ್ಕಳಿಗೆ ಭಯ ಬರದ ರೀತಿಯಲ್ಲಿ ಶಿಕ್ಷಣವನ್ನು ಪ್ರತಿಯೊಬ್ಬ ಮಗು ಕಲಿಲೇಬೇಕು ಅನ್ನೋ ಅಂಶಗಳನ್ನ ಇಟ್ಟುಕೊಂಡು ಇವತ್ತು ನೂತನ ಶಿಕ್ಷಣ ನೀತಿಯನ್ನು ಮಕ್ಕಳಿಗೆ ಅಳವಡಿಸಬೇಕೇ ಹೊರತು ಈ ಯಾವುದೋ ಒಂದು ಹಠದಿಂದ ಅಥವಾ ಪ್ರತಿಷ್ಠೆಯಿಂದ ಯಾವುದೇ ಮಗುವಿಗೆ ಶಿಕ್ಷಣ ತುಂಬುವಂತಹ ಕೆಲಸ ಮಾಡಬಾರ್ದು. ಈ ಪರೀಕ್ಷಾ ಪದ್ಧತಿಗಳನ್ನು ರದ್ದುಪಡಿಸಬೇಕು. ಸರ್ಕಾರದಿಂದ ಯಾವುದೇ ಒಂದು ರೂಪಾಯಿನೂ ಕೂಡ ಒಂದು ವ್ಯಾಲ್ಯೂಯೇಷನ್ಗಾಗಲಿ ಅಥವಾ ಪರೀಕ್ಷಾ ಕೇಂದ್ರಗಳಲ್ಲಿ ಹಣವನ್ನು ಇದುವರೆಗೂ ಕೊಟ್ಟಿಲ್ಲ. ಅದನ್ನು ಕೊಡದೇ ಇದ್ದಾಗಲೂ ಕೂಡ ಹಣ ಖರ್ಚಾಗುತ್ತೆ ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಇಲ್ಲಿ ಏನಾದರೂ ಭ್ರಷ್ಟಾಚಾರ ನಡಿಬೋದಾ ಅಂತ ನಮಗೆ ಶಂಕೆ ಆಗ್ತಾಯಿದೆ.